ನೋಡಿ, ಇದು ವೆಹಿಕಲ್ ಬಂದು ಹುಂಡೈ ಗೆಟ್ಸು. ಇದು 2007 ಮಾಡಲಾಗಿರುತ್ತೆ. FC ಇನ್ಶೂರೆನ್ಸು ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಇವಾಗ ಮಾಡಿಸ್ಕೊಡ್ತೀವಿ. ಓನರ್ ಬಂದು 4 ಓನರ್ ಆಗಿರುತ್ತೆ. ಗಾಡಿ ಇಂಜಿನ್ ಆಗಲಿ ಗೇರ್ ಬಾಕ್ಸ್ ಆಗಲಿ ಯಾವುದೇ ಥರನಾದ ಪ್ರಾಬ್ಲಮ್ ಇಲ್ಲ. ಇದ್ರ ಬೆಲೆ ಬಂದು 1,20,000 ಆಗುತ್ತೆ. ಹುಂಡೈ ಗೆಟ್ಸ್ ಬೇಕು ಅಂತ ಸಾಮಾನ್ಯವಾಗಿ ತುಂಬ ಜನ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಏನಾರು ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ. ನೋಡಿ, ಹಾಗೆ ಒಂದು ಇಂಡಿಕಾ V2 LS, ಇದು 13 ಮ್ಯಾನುಫ್ಯಾಕ್ಚರು, 14 ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು CC ಕಂಡೀಷನ್ ಡಾಕ್ಯುಮೆಂಟ್ಸು ಕೊಡ್ತೀವಿ. ಯಾರಾದರೂ ಎಲ್ಲ ಬೋರ್ಡ್ ಓಡಿಸ್ಕೊಳ್ಳೋರು ಯಾರು ಇದ್ದರೆ ಡೈಲಿ 1,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಆ ಥರ ವ್ಯಕ್ತಿಗಳು ಯಾರಾದರೂ ಇದ್ದರೆ ಎಲ್ಲ ಬೋರ್ಡ್ ಬೇಕು ಅಂತ ನೀವು ಏನಾದ್ರು ಸರ್ಚ್ ಮಾಡ್ತಾಯಿದ್ರೆ ಈ ಕೆಳಗಡೆ ಬರ್ತಾ ಇರೋ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲ ಮಾಹಿತಿನ ನಾನು ನಿಮಗೆ ಕೊಡ್ತೇನೆ. ಹಾಗೆ ಇನ್ನೊಂದು ಓಮಿನಿ ಇದೆ, ಮಾರುತಿ ಓಮಿನಿ 1996. ಸೊ FC ಇನ್ಶೂರೆನ್ಸ್ ಎಲ್ಲ 5 ಇಯರ್ಸು ಈ FC ಬರುತ್ತೆ, 1 ಇಯರ್ ಇನ್ಶೂರೆನ್ಸ್ ಬರುತ್ತೆ. ಯಾರಾದರೂ ವ್ಯಾಪಾರ ಮಾಡಲಿಕ್ಕೆ ಎಲ್ಲರೂ ಹಳ್ಳಿಗಾಡಿನಲ್ಲಿರೋರಿಗೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಇದು ಮಾಡಿಸ್ತಂಥ ಗಾಡಿ. ಈ ವ್ಯಾನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೋಡಿ, ನಿಮಗೆ ಇದೊಂದು 80,000 ರೂಪಾಯಿ ಕೊಟ್ಬಿಡ್ತೀವಿ. ಯಾರಿಗಾರು ಬೇಕು ಅನ್ನೋರಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ನಿಮಗೆ ಮಾಹಿತಿನೂ ಕೊಡ್ತೇವೆ. ಹಾಗೆ ಒಂದು ಸ್ಯಾಂಟ್ರೋ ಇದೆ. ಆ ಸ್ಯಾಂಟ್ರೋ 2006 ಮಾಡಲಿದೆ. ಇದು 1,25,000 ಕಿಲೋಮೀಟ್ರ್ ಓಡಿದೆ. 1,25,000 ಕೊಡ್ತೀವಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಹುಂಡೈ ಸ್ಯಾಂಟ್ರೋ ಅನ್ನೋರು ಏನಾದ್ರು ನೀವು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ, ಇದೆಲ್ಲ ರಾಕೆಟ್ ವೇಗದಲ್ಲಿ ಹೋಗುವಂಥ ಗಾಡಿ. ಬೇಕು ಅನ್ನೋರಿದ್ದರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ. 1,25,000 ಆಗುತ್ತೆ. ಬಂದು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಹಾಗೆ ಇನ್ನೊಂದು 2004 ಮಾಡಲು ವ್ಯಾಗನರ್ VXI ಬ್ಲ್ಯಾಕ್ ಕಲರು ಜಿನಿಯನ್ನಾಗಿದೆ. ತುಂಬ ಗುಡ್ ಕಂಡೀಷನ್ ಇದೆ. 1 ರೂಪಾಯಿ ಗಾಡಿನಲ್ಲಿ ಖರ್ಚಿಲ್ಲ. ತೊಗೊಂಡೋದ್ರೆ ಹಾಗೆ ಓಡಿಸ್ಕೊಂಡಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ನೋಡಿ, ಇದು 1,15,000 ಆಗುತ್ತೆ. ವ್ಯಾಗನರು ಬೇಕು ಅನ್ನೋರು ಏನೋ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಬೋದು. ಇದು ಬೆಂಗಳೂರು ವೆಹಿಕಲ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಹಾಗೆ ಇನ್ನೊಂದು ಸ್ಯಾಂಟ್ರೋ ಇದೆಯಲ್ಲ, ಇದು 2008 ಸೆಕೆಂಡ್ ಓನರ್ ಆಗಿರುತ್ತೆ. 1,80,000 ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. 4 ಟೈರು ಚೆನ್ನಾಗಿದೆ. ಲೆಫ್ಟು, ರೈಟು, ಫ್ರಂಟು, ಬ್ಯಾಕು ಎಲ್ಲ ಜಿನಿಯನ್ ಇದೆ. ಯಾವುದೇ ಥರನಾದ ಇದಕ್ಕೆ ಖರ್ಚು ಬರೋದಿಲ್ಲ. 2008 ಮಾಡಲು ಫೈನಲ್ 1,80,000 ಆಗುತ್ತೆ. ಬೇಕು ಅಂತ ಇದ್ದರೆ ನೀವು ನನಗೆ ಕಾಲ್ ಮಾಡ್ಬೋದು. ನೋಡಿ, ಇನ್ನೊಂದು 800 ಇದೆಯಲ್ಲ, ಇದು 2016 ಮಾಡಲು 1,10,000 ಆಗುತ್ತೆ. ತುಂಬ ಚೆನ್ನಾಗಿದೆ. 800 ಸಿಗೋಲ್ಲ ಅಂಥದ್ರಲ್ಲಿ ನಮ್ಮ ಹತ್ರ ಏನೋ ಒಂದು 800 ಇದೆ. ಯಾರಿಗಾರು 800 ಬೇಕು ಅಂದರೆ AC ಕಾರು ಬಂದು ನಮ್ಮನ್ನು ಸಂಪರ್ಕ ಮಾಡ್ಬೋದು. ತುಂಬ ಚೆನ್ನಾಗಿದೆ. 800 1,15,000 ನಾವು ಕೊಡ್ತೀವಿ. ಗುಡ್ ಕಂಡೀಷನ್ನು, AC ಕೂಡ ಇದೆ, ಸಿಸ್ಟಮ್ ಕೂಡ ಇದೆ. ಟೋಟಲಿ ಚೆನ್ನಾಗಿದೆ. ಬೇಕು ಅಂತ ಹೇಳಿದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನನಗೆ ಕಾಲ್ ಮಾಡ್ಬೋದು. ಇದು ನೋಡಿ, ಪರ್ಪಲ್ ರೆಡ್ಡು 2007 ಮಾಡಲು 1,20,000 ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಇದು ಜೆನ್ ಸ್ಟೀಲ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಜೆನ್ ಸ್ಟೀಲ್ ಅಂತ ಹೇಳ್ತಾರೆ. ಹುಂಡೈ ಮಾರುತಿ ಜೆನ್ ಸ್ಟೀಲ್ ಅಂತ ಹೇಳ್ತಾರೆ. 4 ಟೈರ್ಗಳು ಇನ್ನೂ 80% ಇದೆ.
ಬೆಂಗಳೂರು ಸಿಟಿನಲ್ಲಿ ಆರಾಮಾಗಿ ಓಡಾಡಲಿಕ್ಕೆ ಚಿಕ್ಕ ಜಾಗ ಇದ್ರೆ ಸಾಕು, ಆ ಜಾಗದಲ್ಲಿ ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಈ ಥರ ಗಾಡಿಗಳು ಭಾಳ ಒಳ್ಳೆಯದಾಗುತ್ತೆ. ಹೆಂಗಸರುಗಳು ಓಡಿಸೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಯಾರೇ ಓಡಿಸಿದ್ರು ಈ ಗಾಡಿ ಸ್ವಲ್ಪ ಹೈಟ್ ಇರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ. ಇದು ಮೈಲೇಜ್ 18 ಬರುತ್ತೆ ಮೈಲೇಜು. ಇದ್ರದ್ದು FC ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ, ಯಾವುದೇ ಲ್ಯಾಪ್ಸ್ ಆಗಿಲ್ಲ. ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇದು ನೋಡಿ ಹುಂಡೈ ಇಂಡಿಕಾ ಗೆಟ್ಸ್. ಇದು 2007 1,10,000 ಆಗುತ್ತೆ. 3 ಓನರ್ ಆಗಿದ್ದಾರೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲೂ ಕೂಡ ಯಾವುದೇ ಥರನಾದ ಡ್ಯಾಮೇಜ್ ಇಲ್ಲ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ. ಬರೀ 1,10,000 ಕೊಡ್ತೀನಿ. ಯಾರು ಇದ್ದರೆ ಬಂದು ಬೇಗ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಹುಂಡೈ ಗೆಟ್ಸು 2007 ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಾಳ ಕಡಿಮೆನೇ ಕೊಡ್ತಾ ಇದ್ದೀವಿ. ಅದು ಮಂಜುಶ್ರೀ ಕಾರ್ಸ್ನಲ್ಲೇ ಕೊಡ್ತಾ ಇದ್ದೀವಿ. ಬೇಗ ಬಂದು ನೀವು ಪರ್ಚೇಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರೋವಂಥ ಗಾಡಿ, ಫಸ್ಟ್ ಕ್ಲಾಸ್ ಗಾಡಿ ಇದು. ನೋಡಿ ಇನ್ನೊಂದಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನೋಡಿ, ಹುಂಡೈ ಗೆಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇನ್ನೊಂದು ಇಟಿಯಾಸ್ ಇದೆ ಕಣ್ರಿ. ಇಟಿಯಾಸು 2016 ಮಾಡಲು 325 ಇದು ಪೆಟ್ರೋಲ್ ಗಾಡಿ. ಇದು ನಮ್ದಲ್ಲ, ಯಾರೋ ಕಸ್ಟಮರ್ದು ಕೊಟ್ಟಿದ್ದಾರೆ, ತಂದು ನಿಲ್ಲಿಸಿ ಪಾರ್ಕಿಂಗ್ ಸೇಲ್ ಕೊಟ್ಟಿದ್ದಾರೆ. ನಿಮಗೇನೋ ಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಗಾಡಿ ಬೇಗ ಕಾಲ್ ಮಾಡಿ. ಬೇಗ ಕಾಲ್ ಮಾಡ್ತು ಅಂತ ಹೇಳಿದ್ರೆ ನಾನು ನಿಮಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆನಲ್ಲಿ ಅವರಿಂದ ವ್ಯಾಪಾರ ಮಾಡಿಸ್ಕೊಡ್ತೇನೆ ನಾನು ನಿಮಗೆ. ತುಂಬ ಚೆನ್ನಾಗಿದೆ ಇಟಿಯಾಸ್ ಗಾಡಿ, ಪೆಟ್ರೋಲ್ ಗಾಡಿ, ಕಂಫರ್ಟಬಲ್ ವೆಹಿಕಲ್. ಯಾವುದೇ ಥರನಾದ ಸ್ಟಾರ್ಟಿಂಗ್ ಟ್ರಬಲ್ ಇರಲ್ಲ. ಎಷ್ಟು ತಿಂಗಳು ಎಷ್ಟು ವರ್ಷ ನಿಲ್ಲಿಸಿದ್ರು ಒಂದೇ ಸಲ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಗಾಡಿ ಇದು, ಇತಿಹಾಸ ಪೆಟ್ರೋಲ್ ಗಾಡಿ. ಹೆಚ್ಚು ಕಮ್ಮಿ ಆಗುತ್ತೆ. ಬನ್ನಿ, ಬೇಗ ಬಂತು ಅಂತ ಹೇಳಿದ್ರೆ ಇಲ್ಲೇ ಬಂದು ಗಾಡಿ ನೋಡಿ, ವ್ಯಾಪಾರ ಮಾಡಿ, ಚೆಕ್ ಮಾಡಿ ತೊಗೊಂಡೋಗ್ಬೋದು. ಗಾಡಿ ಮಾತ್ರ ಜಿನಿಯನ್ ಇದೆ, ಒರಿಜಿನಲ್ ಇದೆ. ಯಾವುದೇ ಥರನಾದ ಇದರೊಳಗಡೆ ಡ್ಯಾಮೇಜು ಬರೋದಿಲ್ಲ. ವೆರಿ ಗುಡ್ ಕಂಡೀಷನ್. ಟೈರ್ ಕೂಡ ಚೆನ್ನಾಗಿದೆ. ಇನ್ಶೂರೆನ್ಸು ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ. ಇಂಜಿನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ, 4 ಸೀಟ್ಗಳು ಎಲ್ಲ ಚೆನ್ನಾಗಿದ್ದಾವೆ. ಇನ್ನೊಂದಿದೆ ನೋಡಿ, ಇಂಡಿಕಾ ವಿಸ್ಟಾ. ಇದು ಕ್ವಾರ್ಟರ್ ಜೆಟ್ ಇಂಜಿನು, ಇದು ಸ್ವಿಫ್ಟ್ ಇಂಜಿನು. ಇದು 18 ಮೈಲೇಜ್ ಬರುತ್ತೆ. ಕ್ಲಾಸ್ 1 ಗಾಡಿ ಇಂಡಿಕಾ ವಿಸ್ಟಾ. ಮೈಲೇಜ್ ಬರೋದ್ರೆ 23ವರೆಗೂ ಬರುತ್ತೆ. ಯಾರಿಗಾದ್ರೂ ಇಂಡಿಕಾ ವಿಸ್ಟು ಅಂತ ಏನಾದ್ರು ನಾರ್ತ್ ಕರ್ನಾಟಕದವ್ರು ಏನಾದ್ರು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿರೋಂಥ ಗಾಡಿ. ಆ ಸೈಡೇ ಈ ಥರ ಗಾಡಿಗಳನ್ನ, ಈ ಥರ ಇಂಜಿನ್ ಇರೋ ಹುಡ್ಕೋದು. ನಮ್ಮ ಜನಗಳಿಗೆಲ್ಲ, ಬೆಂಗಳೂರಲ್ಲಿ ಇರೋರಿಗೆಲ್ಲ ಆರ್ಟಿಫಿಷಿಯಲ್ ಗಾಡಿ ಬೇಕು, ಕಡಿಮೆ ದುಡ್ಡಲ್ಲಿ ಇರಬೇಕು, ಮತ್ತು ಎಷ್ಟು ಚೀಪ್ ಆಗುತ್ತೋ ಅಷ್ಟು ಚೀಪಲ್ಲಿ ಸಿಗಬೇಕು. ಅಂಥ ಗಾಡಿಗಳೇ ಮಾತ್ರನೇ ಬೆಂಗಳೂರು ನಾಗರಿಕರು ತೊಗೊಂಡೋಗೋದು. ಬಂದು ನಾವು ಹೈ ರೇಟ್ ಹೇಳ್ತು ಅಂತ ಹೇಳಿದ್ರೆ ತೊಗೊಂಡೋಗಲ್ಲ. ಗಾಡಿ ಕಂಡೀಷನ್ ಹೆಂಗಾನ ಇರಲಿ, ಒಟ್ನಲ್ಲಿ ತೊಗೊಂಡೋಗ್ಬಿಡ್ತಾರೆ. ಆದರೆ ಕಡಿಮೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಭಾಳ ಮಿಡ್ಲ್ ಕ್ಲಾಸ್ ಜನನೇ ಇಲ್ಲಿ ಬರೋದ್ರಿಂದ ಆ ಥರದ ಗಾಡಿಗಳು. ನೋಡಿ ಇಲ್ಲೊಂದು ಜೆನ್ನಿದೆ, ಮಾರುತಿ ಜೆನ್ನು 2004 1,30,000 ಹೇಳ್ತಾ ಇದ್ವಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. ಚಿಕ್ಕ ಗಾಡಿ, ತುಂಬ ಚೆನ್ನಾಗಿರೋಂಥ ಗಾಡಿ. ಒಂದು ಕಾಲದಲ್ಲಿ ಇದು ಹೆಸರುವಾಸಿ. ಇದು ಮಾರುತಿ ಜೆನ್ ಅಂತ ಹೇಳಿದ್ರೆ ಅದ್ರ ಬೆಲೆನೇ ಬೇರೆ ಇರ್ತಾಯಿತ್ತು. ಈಗಲೂ ಕೂಡ ಅದು ರನ್ನಿಂಗ್ ಗಾಡಿ. ಅದು ರೈಸ್ಗೆ, ಅದು ರೋಡಲ್ನಲ್ಲಿ ರೇಸಿಂಗ್ ಮಾಡಲಿಕ್ಕೆ ತುಂಬ ಉಪಯೋಗಿಸ್ತಾರೆ. ಅದು ಸ್ಪೋರ್ಟ್ಸ್ ವೆಹಿಕಲ್. ಅದು 1,30,000 ಆಗುತ್ತೆ. ತುಂಬ ಚೆನ್ನಾಗಿರೋಂಥ ಗಾಡಿ ಜೆನ್ನು, ಮಾರುತಿ ಜೆನ್ LXi ಪೆಟ್ರೋಲ್ ಗಾಡಿ. ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ. ಸೀಟ್ ಕೂಡ ಚೆನ್ನಾಗಿದೆ. ಯಾವುದೇ ಥರನಾದ ಡ್ಯಾಮೇಜ್ ಇಲ್ಲ ಈ ಗಾಡಿನಲ್ಲಿ. ಯಾರಿಗಾದ್ರೂ ಮಾರುತಿ ಜೆನ್ ಬೇಕು, ಚಿಕ್ಕ ಜಾಗ ಇರುತ್ತೆ, ದೊಡ್ಡ ಗಾಡಿ ತೊಗೊಂಡೋದ್ರೆ ನಿಲ್ಸೋಕ್ಕಾಗಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಸಣ್ಣ ಗಾಡಿ 2 ವೀಲರ್ ಇರೋ ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಲ್ಲಿಸ್ಬೋದು. ನೋಡಿ, ಯೋಚನೆ ಮಾಡಿ. ನಿಮಗೇನೋ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಬೆಲ್ ಬರ್ತಾರೆ ನಂಬರ್ ಕಾಲ್ ಮಾಡ್ಬೋದು. ಹಾಗೆ ಇನ್ನೊಂದು 2010 ಯಾವುದಿದು i10 ಇದೆ. ಇದು ಯಾರಿಗಾರು ಬೇಕು ಅಂತ ಹೇಳಿದ್ರೆ ನೋಡಿ, ಭಾಳ ಕಡಿಮೆ ರೇಟ್ನಲ್ಲಿ ನಾನು ನಿಮಗೆ ಕೊಟ್ಬಿಡ್ತೇನೆ. ಅದು ಒಳ್ಳೆ ಗಾಡಿನೇ, ತುಂಬ ಚೆನ್ನಾಗಿರೋಂಥ ಗಾಡಿ. i10 ಒಳ್ಳೆ ಗಾಡಿ. i10 ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. 2010 1,95,000 ಕೊಟ್ಬಿಡ್ತೀವಿ. i10 ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. i10 ಕ್ಲಾಸ್ 1 ಗಾಡಿ. ಎಲ್ಲೇ ಆಕ್ಸಿಡೆಂಟ್ ಆಗಲಿ, ಪೇಂಟ್ ಆಗಲಿ ಆಗಿರೋದು ಉದಾಹರಣೆ ಈ ಗಾಡಿಗಿಲ್ಲ. ಗಾಡಿ ಮಾತ್ರ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ಗಾಡಿ. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ, ನಿಮ್ಗೇನೋ ಮಾಹಿತಿ ಬೇಕು ಅಂದರೆ 100% ನಾನು ನಿಮಗೆ ಕೊಡ್ತೀವಿ. ಹಾಗೆ ಇಲ್ಲೊಂದು 2007 ಪರ್ಪಲ್ ರೆಡ್ ಇದೆ ನೋಡಿ. ಇದು ಕೂಡ ಅಷ್ಟೇ 1,20,000 ಕೊಟ್ಬಿಡ್ತೀವಿ. ಇದು ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. ಚಿಕ್ಕ ಗಾಡಿ ಆದ್ರೂ ತುಂಬ ಚೆನ್ನಾಗಿರೋವಂಥ ಗಾಡಿ. ನೋಡಿ, ಯಾರಿಗಾರು ಆಸಕ್ತಿವಂತರು ಬೇಕು ಅನ್ನೋರು ಇದ್ದರೆ ಬೇಗ ಕಾಲ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಗಾಡಿ ಸಿಗುತ್ತೆ. ಕಡಿಮೆ ಬಡ್ಜೆಟಿನ ಗಾಡಿಗಳು ಎಲ್ಲೂ ಸಿಗ್ತಾ ಇಲ್ಲ. ಅದೇ ಮಂಜುಶ್ರೀ ಕಾರ್ನಲ್ಲಿ ಮಾತ್ರನೇ ಕಡಿಮೆ ಬಡ್ಜೆಟಿನ ಗಾಡಿ ಸಿಗೋದು. ಒಳ್ಳೆ ಗಾಡಿ, ಚೆನ್ನಾಗಿರೋ ಗಾಡಿ, ಗುಡ್ ಕಂಡೀಷನ್ ಗಾಡಿ.
ಒಳ್ಳೆ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಏನಾದ್ರು ಬೇಕು ಅನ್ನೋರಿದ್ರೆ ನನಗೆ ಇಮಿಡಿಯೇಟ್ಲಿ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ರಿಪೀಟ್ ನಾನು ಮಾಡಿ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾ, ಗಾಡಿದು ಡೀಟೇಲ್ಸ್ ಬೇಕಾ, ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ಗಾಡಿ ಓಡಿಸ್ತಾ ಇತ್ತು ಅಂದರೆ ಫೋನ್ ಎತ್ತಲ್ಲ, ಅಥವಾ ಏನಾದರೂ ಮನೆಯಲ್ಲಿ ಸೈಲೆಂಟ್ ಆಗಿತ್ತು ಅಂದರೆ ಫೋನ್ ತೆಗೆಯಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನನ್ನ ನಂಬರ್ಗೆ ಮತ್ತೆ ಮೆಸೇಜ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸು ನಾನು ನಿಮಗೆ ಕೊಡ್ತೇನೆ. ಇದೊಂದು ಇದೆ ನೋಡಿ, 2009 ಮಾಡಲದು ಸ್ಯಾಂಟ್ರೋ, 1,60,000 3 ಓನರ್ ಆಗಿದೆ. ಯಾರಿಗಾರು ಬೇಕು ಅನ್ನೋರು ಏನಾರು ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ. 1,70 ಹಾಕಿದ್ದಾರೆ, 1,60 ಫೈನಲ್ ಕೊಡ್ತಾರೆ. ಇದು ಸಿಲ್ವರ್ ಕಲ್ಲರು, ಇದು ರಾಕೆಟ್ ವೇಗದಲ್ಲಿ ಹೋಗುತ್ತೆ. ಹುಂಡೈ ಸ್ಯಾಂಟ್ರೋ ಫಾಸ್ಟ್ ವೆಹಿಕಲ್ಲು, ಮೈಲೇಜ್ ಸ್ವಲ್ಪ 18-20 ಒಳಗಡೆನೆ ಬರುತ್ತೆ. ಹುಂಡೈ ಸ್ಯಾಂಟ್ರೋ ಎಲ್ಲ ಅಷ್ಟೇ. ಹೋಗತಕ್ಕಂಥ ಜಾಗ ಇಷ್ಟೊತ್ತಿಗೆ ಹೋಗಬೇಕು ಅಂತ ನಾವು ಗೆರೆ ಹಾಕೊಂಡ್ರೆ ಅಷ್ಟೊತ್ತಿಗೆ ಹೋಗಿ ತಲುಪ್ಬೋದು. ಅಂಥ ಗಾಡಿನ ಮತ್ತೆ ನಿಮಗೆ ಸಿಗೋದೇ ಇಲ್ಲ. ಒಳ್ಳೆ ಗಾಡಿ, ಒಳ್ಳೆ ಗುಡ್ ಕಂಡೀಷನ್ ಇರೋ ಅಂಥ ಗಾಡಿ ಚೆನ್ನಾಗಿದೆ. ನೋಡಿ, ನಿಮಗೆ ಬೇಕು ಅನ್ನೋರಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡ್ಬೋದು. ಒಳ್ಳೆ ಗಾಡಿ ಇದೆ. ಇನ್ನೊಂದು ಮಾರುತಿ ಈಕೋ 2011 ಮಾಡಲ್ಲು, 1,95 ಕೊಡ್ತೀವಿ ನೋಡಿ. ಇದು ಓನರ್ ಕೂಡ 3 ಓನರ್ ಏನೋ ಆಗಿದೆ. 1,95,000 ನಾವು ನಿಮ್ಗೆ ಕೊಡ್ತೀವಿ. ಚೆನ್ನಾಗಿರೋವಂಥ ಗಾಡಿ, ತುಂಬ ಚೆನ್ನಾಗಿರೋದು ಈಕೋ 2011 ಮಾಡಲು 1,95 ಕೊಡ್ತೀವಿ. ಯಾರಾದ್ರೂ ವ್ಯಾನ್ ತೊಗೊಬೇಕು ಅಥವಾ ಈಕೋ ತೊಗೊಬೇಕು ಅಂತ ಆಸೆ ಬಿದ್ದವ್ರು ಯಾರು ಇದ್ದರೆ ಬಂದು ಬೇಗ ತೊಗೊಂಡು ಹೋಗ್ಬೋದು. ನಿಮ್ಗೆ ಯಾರಾದರೂ ಹೀಯಾಳಿಸಿದಾರ, ಅವಮಾನ ಮಾಡಿದಾರ, ಗಾಡಿ ಕೊಡಲ್ಲ ಹೋಗು ಅಂತ ಹೇಳಿದಾರ, ಏನಾದ್ರು ಕಷ್ಟ ಕಾಲದಲ್ಲಿ ಗಾಡಿ ಕೇಳಿದಾಗ ಅವಮಾನ ಮಾಡೋರ, ಅಂಥವ್ರ ಮುಂದೆ ನೀವು ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಚೆನ್ನಾಗಿ ಅವ್ರ ಮುಂದೆ ಓಡಾಡಬೇಕು ಅಂದರೆ ಬನ್ನಿ ನಮ್ಮ ಆಫೀಸ್ಗೆ. ಕಡಿಮೆ ರೇಟಿನ ಗಾಡಿಗಳು ನಿಮಗೆ ಸಿಗ್ತವೆ. ಕಷ್ಟ ಕಾಲಕ್ಕೆ ಒಳ್ಳೆಯದಾಗುತ್ತೆ. ತಂದೆ ತಾಯಿನ ಕರ್ಕೊಂಡು ಹೋಗೋದಕ್ಕೆ, ಮಕ್ಕಳು ಎಲ್ಲ ಕರ್ಕೊಂಡು ಹೋಗೋದಕ್ಕೆ, ವೀಕೆಂಡಲ್ಲಿ ಹೋಗಲಿಕ್ಕೆ ಒಳ್ಳೆ ಗಾಡಿಗಳು ಕಡಿಮೆ ರೇಟ್ನಲ್ಲಿ ಸಿಗ್ತದೆ. ಹೊಸ ಗಾಡಿಗಳು ತೊಗೊಂಡು ಅಂದರೆ ಅರ್ಧಕ್ಕೆ ಕೇಳ್ತಾರೆ. ನಮ್ಮ ಗಾಡಿಗಳು ತೊಗೊಂಡು ಅಂದರೆ ನಾವೇ 10-15 ಸಾವಿರ ಬೈಯಿಂಗ್ ಕಮ್ಮಿ ತೊಗೊಂಡು ಬೈಯಿಂಗ್ ಮಾಡ್ಕೊತೀವಿ ಕೊಡೋ ಅಂಥ ಟೈಮ್ಗೆ. ನೋಡಿ, ಇದು 2010 ಮಾಡಲು ಸಿಂಗಲ್ ಓನರು, ತುಂಬ ಚೆನ್ನಾಗಿದೆ. 95,000 ಕಿಲೋಮೀಟ್ರ್ ಓಡಿದೆ. ಒಳ್ಳೆ ಗಾಡಿ. ಯಾರಿಗಾದ್ರೂ ಬೇಕು ಅನ್ನೋರು ಇದ್ದರೆ 2010 1,95ಕ್ಕೆ ಮಾಡಿಕೊಡ್ತೀವಿ, ಬಂದು ತಗೊಂಡು ಹೋಗ್ಬೋದು. ವೆರಿ 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 ಗುಡ್ ಕಂಡೀಷನ್, ವೆಲ್ ಕಂಡೀಷನ್ ವೆಹಿಕಲ್ಲು. ಇದು ವ್ಯಾಗನರ್. ಇದು 1,95,000 ಕೊಡ್ತೀವಿ. ಬನ್ನಿ, ಬೇಗ ಬನ್ನಿ. ಯಾರಿಗಾದ್ರೂ ವ್ಯಾಗನರು ಅಂತ ಹುಡುಕ್ತಾ ಇದ್ದರೆ ಬೇಗ ಬನ್ನಿ, ಕೊಡ್ತೀವಿ. ಒಳ್ಳೆ ಗಾಡಿ ಇದೆ. ನೋಡಿ, ಯೋಚನೆ ಮಾಡಿ. ಕಡಿಮೆ ಪ್ರೈಸ್ನಲ್ಲಿ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದವರು ಕಾಲ್ ಮಾಡಿ. ಎಷ್ಟು ದಿನ ಅಂತ ಹಾಗೆ ಇರ್ತೀರ, ಆಸೆನ ಅದುಮ್ಕೊಂಡಿರೋಕ್ಕೆ ಹೋಗಬೇಡಿ. ಬೇಗ ಬಂದು ಗಾಡಿನ ಪರ್ಚೇಸ್ ಮಾಡ್ಕೊಂಬಿಡಿ. ಹೆಂಡತಿ ಮಕ್ಕಳನ್ನ ಸುಖವಾಗಿಡಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು. ನೋಡಿ, ಇನ್ನೊಂದಿದೆ. ಇದೊಂಥರ ಆನೆ ಸತ್ತನ್ಕಂಡ್ರಿ. ಇದು ಶಿಫ್ಟು, ಇದು ಯಾವುದಪ್ಪ, ಸ್ಕಾರ್ಪಿಯೋ. ಇದು ಏನು 10 ಜನ ಹೋಗ್ಬೋದು. 2005 ಮಾಡಲು 1,50,000 ಕೊಡ್ತೀವಿ. ಯಾರಿಗಾರು ಸ್ಕಾರ್ಪಿಯೋನವ್ರು ಏನೋ ಹುಡುಕ್ತಾ ಇತ್ತು ಅಂದರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ. 1,50ಕ್ಕೆ ಯಾರೂ ನಿಮಗೆ ಕೊಡೋಲ್ಲ, ಆದರೆ ನಾವು ನಿಮಗೆ ಕೊಡ್ತಾಯಿದ್ದೀವಿ. ನಾವು ಲಾಸ್ ಮಾಡ್ಕೊಂಡು ಕೊಡ್ತಾಯಿದ್ದೀವಿ ಅಂತ ನಿಮ್ಗೆ ಹೇಳೋಕ್ಕೆ ಹೋಗಲ್ಲ. ನಾವು 5,000 ಇಟ್ಕೊಂಡೇ ಕೊಡ್ತಾ ಇರೋದು ಲಾಭನ. ಯಾಕೆಂದರೆ ಬೇರೆಯವರೆಲ್ಲ ಕೊಟ್ಬಿಡ್ತೀವಿ ಅಂದರೆ ಎಂಥದ್ದು ಕೊಡೋಲ್ಲ. ಯಾವನು ಕೂಡ ವ್ಯಾಪಾರದಲ್ಲಿ ಲಾಸ್ ಮಾಡ್ಕೊಂಡು ಕೊಡೋ ಉದಾಹರಣೆ ಎಲ್ಲ ಸುಮ್ಮನೆ ಏನಾರು ಕಾಗಿ ಆರಿಸ್ತಾರೆ. ಅಂಥವ್ರ ಹತ್ರ ಹೋಗಕ್ಕೆ ಹೋಗಬೇಡಿ. ನಮ್ಮ ಹತ್ರ ಬನ್ನಿ. ನಮ್ಮ ಹತ್ರ ಕರೆಕ್ಟಾಗಿ ನಿಖರವಾದ ಬೆಲೆ ಇರುತ್ತೆ. ಕಡಿಮೆ ರೇಟಿಗೆ ತೊಗೊಂಡಿರ್ತೀವಿ, ಕಡಿಮೆ ರೇಟಲ್ಲೇ ಕೊಟ್ಬಿಡ್ತೀವಿ. ಒಳ್ಳೆ ಗಾಡಿ. ಯಾರಿಗಾರು ಬೆಂಗಳೂರಿನಲ್ಲಿ ಅಥವಾ ಹಳ್ಳಿಗಾಡಿನಲ್ಲಿ ಓಡಿಸ್ಕೊಳ್ಳೋವಂಥವ್ರು ಈ ಗಾಡಿನ ತೊಗೊಂಡೋಯ್ತು ಅಂದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸ್ಕಾರ್ಪಿಯೋ ಮಹೇಂದ್ರ ಸ್ಕಾರ್ಪಿಯೋ ಯಾರಿಗುಂಟು, ಯಾರಿಗಿಲ್ಲ? 1,50,000. ಬನ್ನಿ, ಬೇಗ ಬನ್ನಿ. ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ಬಿಡಿ. ನೋಡಿ, ಇನ್ನೊಂದು ಗಾಡಿ ಇದೆ. ಇದು ಕೂಡ ಶಿಫ್ಟ್ 2005 180 ಹೇಳ್ತಾ ಇದ್ದೀವಿ. AC ಪವರ್, ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ಲು. ವೆರಿ 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 ಗುಡ್ ಕಂಡೀಷನ್ ವೆಹಿಕಲ್ಲು. ಇಂಥ ವೆಹಿಕಲ್ ಯಾರಿಗೂ ಸಿಗೋದಷ್ಟು ಕಡಿಮೆ ಆಗಲ್ಲ. ನಿಮ್ಗೇನೋ ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬಿಡಿ. ಇದೇ ಗಾಡಿ ಹೊರಗಡೆ ಕೇಳಿದ್ರೆ 2 ಲಕ್ಷ ಹೇಳ್ತಾರೆ. ನಾವು 1,80 ಹೇಳ್ತೀವಿ. ಇನ್ನೂ 5,000 10,000 ಕಮ್ಮಿ ಬಿಟ್ಬಿಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕಮ್ಮಿ ಕೊಡ್ತೀವಿ. ಬನ್ನಿ, ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ಬಿಡಿ. ಒಳ್ಳೆ ಗಾಡಿ, ತುಂಬ ಚೆನ್ನಾಗಿರೋವಂಥ ಗಾಡಿ. 2005 ಮಾಡಲ್ ಶಿಫ್ಟು, ತುಂಬ ಚೆನ್ನಾಗಿರೋವಂಥ ಗಾಡಿ. ಜಿನಿಯನ್ ವೆಹಿಕಲ್ಲು. ನೋಡಿ, ಯೋಚನೆ ಮಾಡಿ. ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಬೇಗ ಬಂದು ಗಾಡಿನ ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು.
ಮತ್ತೆ ಯಾಕೆ ತಡ ಮಾಡ್ತೀರಾ, ಬನ್ನಿ ಬೇಗ. ಇನ್ನೊಂದಿದೆ 2011 ಜಿಡ್ಜು ಸಿಂಗಲ್ ಓನರು, ತುಂಬ ಚೆನ್ನಾಗಿದೆ. 270 ಹೇಳ್ತೀವಿ, 260 ಕೊಡ್ತೀವಿ. ಒಳ್ಳೆ ಗಾಡಿ, ಪೆಟ್ರೋಲ್ ಗಾಡಿ. ಗೆಡ್ಸು ತುಂಬ ಜನ ಲೈಕ್ ಮಾಡ್ತಾ ಇರ್ತಾರೆ. ರಿಡ್ಜು ತುಂಬ ಜನ ಲೈಕ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಹೇಳೋದು ಇಷ್ಟೇ, ಒಂದು ಒಳ್ಳೆ ಕ್ಲೀನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಇರೋಂಥ ಗಾಡಿ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ, 2011 ಮಾಡಲು, 1,95,000 ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬಿಡಿ. ಜಾಸ್ತಿ ದಿನ ಬಿಡೋಕೆ ಹೋಗ್ಬೇಡಿ. ತುಂಬ ಜನ ವೆಯ್ಟಿಂಗಲ್ಲಿದ್ದಾರೆ, ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಬನ್ನಿ ಬೇಗ ಬನ್ನಿ. ಬೇಗ ಬಂತು ಅಂತ ಹೇಳಿದ್ರೆ ನಾನು ನಿಮಗೆ 100% ವ್ಯವಸ್ಥೆ ಮಾಡ್ತೀನಿ. ನಾನು ತುಂಬ ಚೆನ್ನಾಗಿರೋಂಥ ಗಾಡಿ, ಇಷ್ಟು ಕಡಿಮೆ ಇರೋಂಥ ಗಾಡಿ ಎಲ್ಲೂ ಸಿಗೋಲ್ಲ ನಿಮಗೆ. ರಿಡ್ಜು ನಾವು ನಿಮಗೆ ಕೊಡ್ತಾಯಿದ್ದೀವಿ. ವೆರಿ 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 ಗುಡ್ ಕಂಡೀಷನ್ ವೆಹಿಕಲ್. ಇನ್ನೊಂದು K10 ಇದೆ, ಆಲ್ಟೋ K10, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆಲ್ಟೋ K10 230 ಆಗುತ್ತೆ ನೋಡಿ. ಯಾರಿಗಾರು ಬೇಕು ಅಂತ ಹೇಳಿದ್ರೆ ಬೇಗ ಕಾಲ್ ಮಾಡಿ ತಗೊಂಡ್ಬೋದು. ಓನರ್ 3 ಆಗುತ್ತೆ. 1,10,000 ಕಿಲೋಮೀಟ್ರ್ ಓಡಿದೆ. ವೆರಿ 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 ಜಿನಿಯನ್ ವೆಹಿಕಲ್. ಗುಡ್ ಆ್ಯಂಡ್ ವೆಲ್ ಕಂಡೀಷನ್ K10 1,95,000 ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭೋದಯ. ನಮಸ್ತೆ.